ಅದಾನಿ ಗ್ರೂಪ್ನಿಂದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ 40 ಲಕ್ಷ ಭಕ್ತರಿಗೆ ಅನ್ನದಾನ ಸೇರಿ ವಿವಿಧ ಸೇವೆ. ಅದಾನಿ ಗ್ರೂಪ್ಗೆ ಸಾಥ್ ನೀಡಿದ ಪುರಿ ಜಿಲ್ಲಾಡಳಿತ, ಇಸ್ಕಾನ್ ಹಾಗೂ ಸ್ಥಳೀಯ ಸಂಘಟನೆಗಳು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಭಕ್ತರಿಗೆ ವಿವಿಧ ಸೇವೆಗಳನ್ನು ಒದಗಿಸಿದ ಅದಾನಿ ಗ್ರೂಪ್ ಈಗ ತಮ್ಮ ಸೇವಾ ಕೈಂಕರ್ಯವನ್ನು ಪುರಿ ಜಗನ್ನಾಥ ರಥಯಾತ್ರೆಯಲ್ಲೂ ಮುಂದುವರಿಸಲಿದೆ. ಒಡಿಶಾದ ಪುರಿ ನಗರದಲ್ಲಿ ಇಂದಿನಿಂದ ಆರಂಭವಾಗಿರುವ ರಥಯಾತ್ರೆ ಜುಲೈ 8ರವರೆಗೂ ನಡೆಯಲಿದೆ. ಆ ಎಲ್ಲ ದಿನಗಳಲ್ಲಿ ಅದಾನಿ ಗ್ರೂಪ್ ಭಕ್ತಾದಿಗಳ ಸೇವೆ ನಡೆಸಲಿದೆ. 9 ದಿನಗಳ ಕಾಲ ನಡೆಯುವ ರಥಯಾತ್ರೆಯಲ್ಲಿ ಅದಾನಿ ಗ್ರೂಪ್ ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನ ಸೇವೆಗೆ ನಿಯೋಜಿಸಿದೆ. ಈ ವಿಶ್ವವಿಖ್ಯಾತ ಉತ್ಸವಕ್ಕೆ ಬರುವ ಲಕ್ಷಾಂತರ ಭಕ್ತರು, ಕಾರ್ಯಕರ್ತರಿಗೆ ಸೇವೆಯ ವ್ಯವಸ್ಥೆ ಮಾಡಿದೆ. 40 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಉಚಿತ ಊಟ ಮತ್ತು ಪಾನೀಯಗಳ ವ್ಯವಸ್ಥೆಯನ್ನೂ ಮಾಡಿದೆ. ಪುರಿ ನಗರದಾದ್ಯಂತ ಅದಾನಿ ಗ್ರೂಪ್ ವಿಶೇಷ ಫುಡ್ ಕೌಂಟರ್ಗಳನ್ನು ಸ್ಥಾಪಿಸಿದ್ದು, ಪಾನೀಯ ಶಾಪ್ಗಳು ಕೂಡ ಸ್ಥಾಪನೆಯಾಗಿದ್ದು, ಬಿಸಿಲಿನ ಝಳದಲ್ಲಿ ಜನರಿಗೆ ತಂಪೆರೆಯುವ ತಂಪು ಪಾನೀಯಗಳು ಇಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಅದಾನಿ ಗ್ರೂಪ್ ಪುರಿಯಲ್ಲಿ ಆಹಾರ ಮತ್ತು ಪಾನೀಯ ಹಂಚುವಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಪರಿಸರ ಸಂರಕ್ಷಣೆ, ಭದ್ರತೆ ಇತ್ಯಾದಿ ಕಾರ್ಯಗಳನ್ನು ಕೈಗೊಂಡಿದೆ. ವಿವಿಧೆಡೆ ನಿಯೋಜಿಸಲಾದ ಸ್ವಯಂ ಸೇವಕರು ಪುರಿ ಬೀಚ್ನಲ್ಲಿ ಪ್ಲಾಸ್ಟಿಕ್ ಇತ್ಯಾದಿ ಕಸಕಡ್ಡಿಗಳನ್ನು ತೆಗೆದು ಸ್ವಚ್ಛಗೊಳಿಸಲಿದ್ದಾರೆ. ಈ ಸ್ವಯಂ ಸೇವಕರಿಗೆ ಉಚಿತವಾಗಿ ಟಿ ಶರ್ಟ್ಗಳನ್ನು ಕೊಡಲಾಗಿದೆ. ಸ್ವಚ್ಛತಾ ಕಾರ್ಮಿಕರಿಗೆ ಸುರಕ್ಷಿತ ಜಾಕೆಟ್ಗಳನ್ನು ಒದಗಿಸಿದೆ. ಪೌರ ಕಾರ್ಮಿಕರು ಮತ್ತು ಭಕ್ತರಿಗೆ ಮಳೆಯಿಂದ ರಕ್ಷಣೆ ನೀಡುವ ರೈನ್ ಕೋಟ್, ಕ್ಯಾಪ್, ಛತ್ರಿ ಇತ್ಯಾದಿ ಸಾಮಗ್ರಿಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಗಳನ್ನು ಮಾಡಲು ಅದಾನಿ ಗ್ರೂಪ್ ಜೊತೆಗೆ ಪುರಿ ಜಿಲ್ಲಾಡಳಿತ, ಇಸ್ಕಾನ್, ಸ್ಥಳೀಯ ಸಮುದಾಯ ಸಂಘಟನೆಗಳು ಭಾಗಿಯಾಗಿವೆ. ಅದಾನಿ ಗ್ರೂಪ್ ಪ್ರಯಾಗ್ರಾಜ್ ಮಹಾಕುಂಭದಲ್ಲೂ ವಿವಿಧ ಸೇವೆಗಳನ್ನು ನೀಡಿ ಗಮನ ಸೆಳೆದಿತ್ತು. ಒಡಿಶಾ ರಾಜ್ಯದಲ್ಲಿ ಅದಾನಿ ಗ್ರೂಪ್ ವಿವಿಧ ಸಾಮಾಜಿಕ ಕೈಂಕರ್ಯಗಳನ್ನು ನಡೆಸುತ್ತಿದೆ. ಆರೋಗ್ಯ, ಶಿಕ್ಷಣ, ಗ್ರಾಮೀಣ ಕ್ಷೇತ್ರದಲ್ಲಿ ವಿವಿಧ ಯೋಜನೆಗಳನ್ನು ಅದು ನೆರವೇರಿಸುತ್ತಿದೆ.